ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಕೋಟೆಯ ಮೇಲೆ ಭಾರತೀಯ ವಾಯುಪಡೆಯ ಸೂರ್ಯಕಿರಣ ಏರೋಬ್ಯಾಟಿಕ್ಸ್ ತಂಡದ ಅದ್ಭುತ ಏರ್ ಶೋ. ಮಾಂಜದಾರದಿಂದ ದಾರುಣ ಸಾವು, ಮೃತರ ಕುಟುಂಬಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭರವಸೆ. ಅಯ್ಯಪ್ಪ ಸ್ವಾಮಿ ಪೂಜೆ ಮೆರವಣಿಗೆಯಲ್ಲಿ ಡಾ ಶೈಲೇಂದರ್ ಬೆಂದಳೆ ಉಪಸ್ಥಿತಿ. ಮಹಾರಾಷ್ಟ್ರ ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಜಯ, ಬೀದರ್ನಲ್ಲಿ ಪಟಾಕಿ ಸಿಹಿ ಹಂಚಿ ವಿಜಯೋತ್ಸವ. ಸುದ್ದಿಯ ವಿವರಗಳು. ಭಾರತೀಯ ವಾಯುಪಡೆಯ ಹೆಮ್ಮೆಯಾದ ಸೂರ್ಯಕಿರಣ ಏರೋಬ್ಯಾಟಿಕ್ಸ್ ತಂಡ ಇಂದು ಬೀದರ್ ನಗರದಲ್ಲಿ ಆಕರ್ಷಣೆ ಏರ್ ಶೋ ಪ್ರದರ್ಶನ ನೀಡಿತು. ಐತಿಹಾಸಿಕ ಬೀದರ್ ಕೋಟೆಯ ಆಕಾಶ ಮಾರ್ಗದಲ್ಲಿ ನಡೆದ ಈ ಏರ್ ಶೋ ಸಾವಿರಾರು ನಾಗರಿಕರನ್ನು ಮೋಡಿ ಮಾಡಿತು. ಈ ಏರ್ ಶೋ ಕಾರ್ಯಕ್ರಮದಲ್ಲಿ 9 ಸೂರ್ಯಕಿರಣ ವಿಮಾನಗಳು ಭಾಗವಹಿಸಿದ್ದು, ಸಮನ್ವಯತೆ, ನಿಖರತೆ ಹಾಗೂ ಸಾಹಸವನ್ನು ಪ್ರತಿಬಿಂಬಿಸುವ ವಿವಿಧ ಏರೋಬ್ಯಾಟಿಕ್ ಚಟುವಟಿಕೆಗಳನ್ನು ಪ್ರದರ್ಶಿಸಿದವು. ವಿಮಾನಗಳು ತ್ರಿವರ್ಣ ಧ್ವಜದ ಬಣ್ಣಗಳನ್ನು ಆಕಾಶದಲ್ಲಿ ಮೂಡಿಸಿ ವೃತ್ತಾಕಾರ, ವಜ್ರಾಕೃತಿ, ತೀಕ್ಷ್ಣ ತಿರುಗಾಟ, ಹೃದಯಾಕಾರದ ಆಕೃತಿ, ಅಡ್ಡ ಚಲನೆ ಸೇರಿದಂತೆ ಹಲವಾರು ಸಾಹಸ ಪ್ರದರ್ಶನಗಳನ್ನು ನಡೆಸಿದವು. ವಿಮಾನಗಳ ಗರ್ಜನೆಯೊಂದಿಗೆ ಆಕಾಶದಲ್ಲಿ ಮೂಡಿದ ಕಲಾತ್ಮಕ ವಿನ್ಯಾಸಗಳು ನೋಡುಗರ ಕಣ್ಮನೆ ಸೆಳೆದವು. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಈ ದೃಶ್ಯಾವಳಿಯನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು. ಕೆಲವರು ಮೊಬೈಲ್ ಮೂಲಕ ದೃಶ್ಯಗಳನ್ನು ಸೆರೆ ಹಿಡಿದರೆ, ಹಲವರು ದೇಶಭಕ್ತಿಯ ಘೋಷಣೆಗಳನ್ನು ಕೂಗಿ ಹರ್ಷ ವ್ಯಕ್ತಪಡಿಸಿದರು. अब ये विमान है ठीक आपके सामने, और जरा ध्यान से देखें क्योंकि एक विमान अब फॉर्मेशन से अलग होते नजर आएगा. ಏರ್ಫೋರ್ಸ್ ಸ್ಟೇಷನ್ ವತಿಯಿಂದ ಏರ್ ಶೋ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೆಸಲಾಯಿತು. ತುಂಬ ಸಕ್ಸಸ್ಫುಲ್ ಆಗಿದೆ ಮತ್ತು ತುಂಬ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜನತಾ ಕೂಡ ಭಾಗವಹಿಸಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಮತ್ತು ಏರ್ಫೋರ್ಸ್ ಸ್ಟೇಷನ್ ಸ್ಪೆಷಲಿ ಅವರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳುತ್ತೇನೆ. ಜಿಲ್ಲಾಡಳಿತ ನಮ್ಮ SP ಅವರು, ADC ಅವರು, ASP ಅವರು ಮತ್ತು AC, PWD ಎಲ್ಲರೂ, ಸ್ಪೆಷಲಿ ಕಾರ್ಪೊರೇಷನ್ ಕಮಿಷನರ್ ಅವರು ತುಂಬ ಸ್ವಚ್ಛತೆಯಲ್ಲಿ ಇಲ್ಲಿ ಮತ್ತು ಬೇರೆ ಬೇರೆ ಅರೇಂಜ್ಮೆಂಟ್ಸ್ನಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಮತ್ತು ಇನ್ನೊಂದು ಸರಿ ಏರ್ಫೋರ್ಸ್ ಸ್ಟೇಷನ್ ಟೀಮ್ಗೆ ಮತ್ತು ಇವೆಲ್ಲ ಪೈಲಟ್ಗಳಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಈಗ ಇವರು ಇಡೀ ದೇಶಾದ್ಯಂತ ಮತ್ತು ಇನ್ಫ್ಯಾಕ್ಟ್ ಓವರ್ಸೀಸ್ ಕೂಡ ಹೋಗ್ತಾರೆ. ಅವ್ರದ್ದು ಆಕ್ರೋಬ್ಯಾಟಿಕ್ ಟೀಮ್ ಇದೆ ಸೂರ್ಯಕಿರಣ್, ಎಲ್ಲ ಕಡೆ ಅವರು ಈ ಶೋ ನಡೆಸ್ತಾರೆ. ಸೊ ಹೋಗೋಕ್ಕಿಂತ ಮುಂಚೆ ಮತ್ತು ಮಧ್ಯದಲ್ಲಿ ಅವರು ಯಾವಾಗಲೂ ಅವರಿಗೂ ಟೈಮ್ ಸಿಗುತ್ತೆ ಬೀದರ್ ಜನತೆ ಸಲುವಾಗಿ ಫ್ರೀಯಾಗಿ ಈ ಶೋವನ್ನು ಮಾಡಿಸಿ ಬೀದರ್ ಜನತೆಗೆ ಕೃತಜ್ಞೆ ಅಂತ ಸಲ್ಲಿಸುತ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಜಿಲ್ಲಾಡಳಿತ ಮತ್ತು ಏರ್ಫೋರ್ಸ್ ಟೀಮ್ ಇಬ್ಬರದು ಜಾಯಿಂಟ್ ವೆಂಚರ್. ಥ್ಯಾಂಕ್ ಯು.
ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಗಾಳಿಪಟ ಹಾರಿಸುವ ವೇಳೆ ನಿಷೇಧಿತ ಚೀನಾ ತಯಾರಿಕೆಯ ಮಾಂಜದಾರ ಬಳಕೆಯಿಂದ ರಾಷ್ಟ್ರೀಯ ಹೆದ್ದಾರಿ 65ರ ನಿರ್ಣಾ ಕ್ರಾಸ್ ಸಮೀಪದ ದ್ವಿಚಕ್ರ ವಾಹನ ಸವಾರ ಸಂಜುಕುಮಾರ್ ಗುಂಡಪ್ಪ ಹೊಸಮನಿಯವರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಸಾರ್ವಜನಿಕರಲ್ಲಿ ತೀವ್ರ ಆಘಾತ ಮೂಡಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಮೃತರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಅವರು ವೈಯಕ್ತಿಕವಾಗಿ ಧನ ಸಹಾಯವನ್ನು ನೀಡಿದರು. ಜೊತೆಗೆ ಸರ್ಕಾರದ ಕಡೆಯಿಂದಲೂ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರು ನಿಷೇಧಿತ ಚೀನಾ ಮಾಂಜದಾರ ಮಾನವ ಜೀವಕ್ಕೆ ಅತ್ಯಂತ ಅಪಾಯಕಾರಿಯಾಗಿದ್ದು, ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಜನಜಾಗೃತಿ ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಅಗತ್ಯ ಎಂದು ಹೇಳಿದರು. ಸಾರ್ವಜನಿಕರು ಈ ಕುರಿತು ಹೆಚ್ಚಿನ ಎಚ್ಚರ ವಹಿಸಿ ನಿಷೇಧಿತ ಮಾಂಜದಾರ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಉಪಸ್ಥಿತರಿದ್ದರು. ಬೀದರ್ ನಗರದ ನೌಬತ್ ಸಿದ್ದೇಶ್ವರ ಕಾಲೋನಿಯಲ್ಲಿ ಅಯ್ಯಪ್ಪ ಸ್ವಾಮಿ ಆಭರಣ ಮೆರವಣಿಗೆ ಹಾಗೂ ದೇವಸ್ಥಾನದಲ್ಲಿ ಆಯೋಜಿಸಲಾದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವಿಶೇಷ ಪೂಜೆ, ಇರುಮುಡಿ ಮತ್ತು ಮಹಾಪಡಿ ಪೂಜೆ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಭಕ್ತಿಪೂರ್ವಕವಾಗಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಹಾಗೂ ಭಕ್ತಿಯ ಮಹತ್ವದ ಕುರಿತು ಮಾತನಾಡಿದರು. ಸ್ವಾಮಿ ಅಯ್ಯಪ್ಪನ ಭಕ್ತಿ ಮತ್ತು ಶರಣಾಗತಿಯ ತತ್ವ ಜೀವನಕ್ಕೆ ಮಾರ್ಗದರ್ಶಕವಾಗಿದ್ದು, ನಿಷ್ಠೆ ಹಾಗೂ ಸಂಯಮದಿಂದ ಮಾಡಿದ ಭಕ್ತಿ ಮಾನವ ಜೀವನವನ್ನು ಶುದ್ಧಗೊಳಿಸುತ್ತದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ವೇಳೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಅಯ್ಯಪ್ಪ ಸ್ವಾಮಿಯ ದಿವ್ಯ ಆಶೀರ್ವಾದವನ್ನು ಪಡೆದು ಭಕ್ತರೊಂದಿಗೆ ಪೂಜಾ ವಿಧಿ ವಿಧಾನಗಳಲ್ಲಿ ಭಾಗವಹಿಸಿದರು. ಈ ಸಂದರ್ಭ ಭಕ್ತರು ಭಜನೆ, ನಾಮಸ್ಮರಣೆ ಹಾಗೂ ಜಪದ ಮೂಲಕ ದೇವಸ್ಥಾನ ವಾತಾವರಣವನ್ನು ಸಂಪೂರ್ಣವಾಗಿ ಭಕ್ತಿಮಯವನ್ನಾಗಿ ಮಾಡಿದರು. ಅಯ್ಯಪ್ಪ ಸ್ವಾಮಿ ಭಕ್ತರ ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದ ಈ ಕಾರ್ಯಕ್ರಮವು ಶಾಂತಿ, ಶ್ರದ್ಧೆ ಹಾಗೂ ಧಾರ್ಮಿಕ ಉತ್ಸಾಹದಿಂದ ಸಂಪನ್ನವಾಗಿ ನಡೆಯಿತು. ಮಹಾರಾಷ್ಟ್ರದ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಜಯ ಸಾಧಿಸಿರುವ ಹಿನ್ನೆಲೆಯಲ್ಲಿ ಬೀದರ್ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ನಗರದ ವಿವಿಧ ಭಾಗಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು, ಮಹಾರಾಷ್ಟ್ರದ 29 ನಗರಗಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ 24 ನಗರಗಳಲ್ಲಿ ಸ್ಪಷ್ಟ ಮುನ್ನಡೆ ಸಾಧಿಸಿದ್ದು, ಇದು ಪಕ್ಷದ ಬಲಿಷ್ಠತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು. ವಿಶೇಷವಾಗಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ದು, ಪುಣೆ ಮತ್ತು ನಾಗ್ಪುರ್ ನಗರಗಳಲ್ಲಿಯೂ ಪಕ್ಷಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ಎಂದು ತಿಳಿಸಿದರು. ಮಹಾರಾಷ್ಟ್ರದ ಜನರು ರಾಜ್ಯದ ನಾಯಕ ದೇವೇಂದ್ರ ಫಡ್ನವೀಸ್ ಹಾಗೂ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮತ್ತೊಮ್ಮೆ ಮುನ್ನಡೆ ನೀಡಿದ್ದಾರೆ. ಜನಪರ ಆಡಳಿತ, ಅಭಿವೃದ್ಧಿ ಕಾರ್ಯಗಳು ಹಾಗೂ ಬಲಿಷ್ಠ ನಾಯಕತ್ವವೇ ಈ ಗೆಲುವಿನ ಪ್ರಮುಖ ಕಾರಣಗಳಾಗಿವೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಕಾಂಗ್ರೆಸ್ ನಾಯಕರು ಕೇವಲ ಅಪಪ್ರಚಾರಕ್ಕೆ ಸೀಮಿತವಾಗಿದ್ದು, ಜನರು ಅಂತಹ ರಾಜಕಾರಣವನ್ನು ಸಂಪೂರ್ಣವಾಗಿ ಧಿಕ್ಕರಿಸುತ್ತಿದ್ದಾರೆ ಎಂದು ಹೇಳಿದರು. ದೇಶ ಕ್ರಮಣ ಕಾಂಗ್ರೆಸ್ ಮುಕ್ತವಾಗುತ್ತಿದೆ ಎಂದು ಅವರು, ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶವೇ ಅದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆಗಳಲ್ಲಿಯೂ ಮಹಾರಾಷ್ಟ್ರದ ಮಾದರಿಯಲ್ಲೇ ಬಿಜೆಪಿ ಭರ್ಜರಿ ಜಯ ಸಾಧಿಸಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ ಸಂಘಟಿತವಾಗಿ ಕೆಲಸ ಮಾಡುತ್ತಿರುವುದರಿಂದ ಮುಂದಿನ ಎಲ್ಲಾ ಚುನಾವಣೆಯಲ್ಲೂ ಗೆಲುವು ಖಚಿತ ಎಂದು ಹೇಳಿದರು. ಈ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಭರ್ಜರಿ ವಿಜಯವನ್ನು ಸಾಧಿಸುವುದಕ್ಕೋಸ್ಕರ ಇಂದಿನ ವಿಜಯೋತ್ಸವದಲ್ಲಿ ಪಾಲ್ಗೊಂಡಂಥ ಪಕ್ಷದ ಎಲ್ಲ ಮುಖಂಡರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕರ್ತ ಬಂಧುಗಳಿಗೂ, ಪತ್ರಕರ್ತ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಮಹಾರಾಷ್ಟ್ರದಲ್ಲಿ
ನಡೀತಾ ಇರುವಂಥ 29 ನಗರಗಳ ಒಂದು ಚುನಾವಣೆಗಳಲ್ಲಿ 24ಕ್ಕೂ ಮೇಲ್ಪಟ್ಟ ಚುನಾವಣೆಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತೆ ದಾಪುಗಾಲು ಹಾಕ್ತಾ ಇದೆ. ವಿಶೇಷವಾಗಿ ಮುಂಬೈ ಮಹಾನಗರ ಪಾಲಿಕೆ ಬಹುಶಃ ಒಂದು 4-5 ರಾಜ್ಯಗಳು ಸೇರಿಸಿದ್ರು ಕೂಡ ಅಷ್ಟು ಬಜೆಟ್ ಆಗೋದಿಲ್ಲ. ಇವತ್ತು ಮುಂಬೈ ಮಹಾನಗರ ಪಾಲಿಕೆ 60,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಒಂದು ಮಹಾನಗರ ಪಾಲಿಕೆ. ಇವತ್ತು ಆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ 227 ಸೀಟ್ಗಳಲ್ಲಿ 127 ಸೀಟ್ನಲ್ಲಿ ಬಿಜೆಪಿಯ ಒಂದು ಮುನ್ನಡೆ ನಡೀತಾ ಇದೆ. ಅಲ್ಲಿ 100% ನಮ್ಮ ಒಂದು ಅಧಿಕಾರ ಆಗೋದಿದೆ. ಪುಣೆಯಲ್ಲಿಯೂ ಕೂಡ 80ಕ್ಕೂ ಮೇಲ್ಪಟ್ಟ ಸೀಟ್ಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮುನ್ನಡೆಯಲ್ಲಿದೆ. ನಾಗ್ಪುರ್ನಲ್ಲಂತೂ 100% ಬಿಜೆಪಿನೇ ಎಲ್ಲ ಸೀಟ್ಗಳು ಗೆದ್ದಿತಾ ಇದೆ. ಈ ರೀತಿ ಎಲ್ಲ ಕಡೆ ಮಹಾನಗರ ಪಾಲಿಕೆಗಳು ಬಿಜೆಪಿ ತೆಕ್ಕೆಗೆ ಬರ್ತಾ ಇವೆ. ಇದು ಏನು ಸಂದೇಶ ಅಂದರೆ ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ಒಂದು ಸರ್ಕಾರ ಡಬಲ್ ಇಂಜಿನ್ ಸರ್ಕಾರಗಳ ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ಜನ ಮನ್ನಣೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾ ಇರುವಂಥ ಮತಚೋರಿ ಇರ್ಬೋದು. ನಿನ್ನೆ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ವೋಟ್ ಹಾಕಿ ಆ ಶಾಯಿ ಹಚ್ಚಿದ ಇಮಿಡಿಯೇಟ್ ನಿಲ್ಸ್ಕೊಂಡು ಬಂದು ಸುಮ್ಮನೆ ಆ ಎಲೆಕ್ಷನ್ ಕಮಿಷನ್ ಮೇಲೆ ಅಪಪ್ರಚಾರ ಮಾಡೋದಿರ್ಬೋದು. ಇವೆಲ್ಲವನ್ನು ಜನ ಧಿಕ್ಕರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನೆಗೆಟಿವ್ ಪ್ರಚಾರ ನಡೀತಾ ಇಲ್ಲ. ಇವತ್ತು ಕಾಂಗ್ರೆಸ್ ಎಷ್ಟು ಕಮ್ಜೋರ್ ಆಗಿದೆ ಅಂದರೆ ಇವತ್ತು ಅವ್ರ ಪಕ್ಷದಿಂದ ನಿಂತ ಸುಮಾರು 100 ಜನ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸರಿದಿದ್ದಾರೆ. ಅದರಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಣದಲ್ಲಿ ಇರಲಿಕ್ಕೆ ಕೂಡ ಕಾಂಗ್ರೆಸ್ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಇದು ಏನು ತೋರಿಸ್ತಾ ಇದೆ, ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ದೊಡ್ಡ ಉದಾಹರಣೆ ಇದೆ. ಬರುವಂಥ ದಿನದಲ್ಲಿ ಜೂನ್ ಒಳಗಡೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳು ನಡೀತಾ ಇವೆ. ಅಲ್ಲಿಯೂ ಕೂಡ ಹಾಗೂ ಬರುವಂಥ ದಿನದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಕೂಡ ನಮ್ಮ ಕಾರ್ಯಕರ್ತರ ಚುನಾವಣೆ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಅಲ್ಲಿಯೂ ಕೂಡ ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ನಮ್ಮ ಪಕ್ಷದ ಸಂಘಟನೆ ಬಂದ ಮೇಲೆ ನಾವೆಲ್ಲ ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರ 63ನೇ ಹುಟ್ಟುಹಬ್ಬದ ಅಂಗವಾಗಿ ಮಾನವೀಯ ಸೇವೆಯ ಭಾಗವಾಗಿ ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸೇವಾ ಕಾರ್ಯಕ್ರಮಕ್ಕೆ ಖ್ಯಾತ ಉದ್ಯಮಿ ಜಯರಾಜ್ ಖಂಡ್ರೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಮಾಣಿಕೇಶ್ ಪಾಟೀಲ್ ಅವರು ನೂರಾರು ರೋಗಿಗಳು ಹಾಗೂ ಅವರ ಸಹಾಯಕರುಗಳಿಗೆ ಅನ್ನದಾಸೋಹವನ್ನು ವ್ಯವಸ್ಥಿತವಾಗಿ ನೆರವೇರಿಸಿದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡ ಹಾಗೂ ನಿರ್ಗತಿಕ ರೋಗಿಗಳಿಗೆ ಉಚಿತ ಆಹಾರ ವಿತರಣೆ ಮಾಡಿದ್ದು ಕಾರ್ಯಕ್ರಮ ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಮೂಡಿಬಂತು. ಸಚಿವ ಈಶ್ವರ್ ಖಂಡ್ರೆ ಅವರ ಜನಪರ ಸೇವೆ, ಅವರ ದೀರ್ಘಾಯುಷ್ಯ ಹಾಗೂ ಆರೋಗ್ಯಕ್ಕಾಗಿ ಶುಭ ಹಾರೈಕೆ ಸಲ್ಲಿಸಲಾಯಿತು. चलो जी मामा, चलो चलो जी मामा, चलो ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.